ಬೆಂಗಳೂರಿನ ಜೆಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದ ಜೆಪಿ ಸುಧಾಕರ್ ಮತ್ತು ಹಾಲಿ ಅಧ್ಯಕ್ಷರಾದ ಎಚ್ಆರ್ ಶಿವಾನಂದ್ ಅವರನ್ನು ಭೇಟಿ ಮಾಡಿದ ಪ್ರತಿಷ್ಠಾನದ ಜಿಲ್ಲಾ ಪ್ರಮುಖರಾದ ಡಾಕ್ಟರ್ ನಾಗೇಶ್ ನಾಯ್ಕ್ ಕಾಗಲ್ ನೇತೃತ್ವದ ನಿಯೋಗವು ಈ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯವನ್ನು ಪುನರ್ ಆರಂಭಿಸುವಂತೆ ಮನವಿ ಮಾಡಿತು. ಕೆಲ ವರ್ಷಗಳ ಹಿಂದೆ ಪ್ರತಿ ವರ್ಷ ಬೆಂಗಳೂರಿನ ಜೆಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನದಿಂದ ಉತ್ತರ ಕನ್ನಡ ಜಿಲ್ಲೆಯ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಶಿಷ್ಯ ವೇತನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತಿತ್ತು. ಆದರೆ ಕೆಲ ರಾಜಕೀಯ ಹಿತಾಸಕ್ತಿಗಳ ಕುತಂತ್ರ ಮತ್ತು ವಿರೋಧದಿಂದ ಪ್ರತಿಷ್ಠಾನದಿಂದ ನಡೆಯುತ್ತಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಿಂತು ಹೋಗಿದೆ. ಬಡ ಮಕ್ಕಳಿಗೆ ಅನುಕೂಲವಾಗುವ ಆ ಮಹತ್ವಪೂರ್ಣ ಕಾರ್ಯಕ್ರಮವನ್ನು ಪುನರಾರಂಭಿಸುವ ಸಂಬಂಧ ಪ್ರತಿಷ್ಠಾನದ ಜಿಲ್ಲಾ ಪ್ರಮುಖರಾದ ಡಾಕ್ಟರ್ ನಾಗೇಶ್ ನಾಯ್ಕ್ ಕಾಗಲ್ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಕೆಲ ಸಮಾನ ಮನಸ್ಕರು ಸೇರಿ ಬೆಂಗಳೂರಿನಲ್ಲಿರುವ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದ ಜೆಪಿ ಸುಧಾಕರ ಮತ್ತು ಹಾಲಿ ಅಧ್ಯಕ್ಷರಾದ ಎಚ್ಎಲ್ ಶಿವಾನಂದ ಅವರನ್ನ ಭೇಟಿ ಮಾಡಿ ಚರ್ಚಿಸಲಾಯಿತು. ಈಡಿಗ ಸಮುದಾಯದೊಳಗಿನ ವಿವಿಧ ಉಪಪಂಗಡಗಳ ನಡುವೆ ಇರಬಹುದಾದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಂಡು ನಾವೆಲ್ಲರೂ ಒಂದು ಎಂಬ ದೃಢ ಸಂಕಲ್ಪದೊಂದಿಗೆ ಒಗ್ಗಟ್ಟಾಗಿ ಮುನ್ನಡೆಯೋಣ ಎಂಬ ಒಮ್ಮತದ ಅಭಿಪ್ರಾಯ ಮೂಡಿತು. ಈ ನಿಟ್ಟಿನಲ್ಲಿ ನಮ್ಮ ಗುರಿ ಮತ್ತು ಸಾಧನೆಯ ಮುನ್ನೋಟದ ಕಾರ್ಯಯೋಜನೆಗಳೊಂದಿಗೆ ಸಾಗಬೇಕಿದೆ ಎಂಬ ಸ್ಪಷ್ಟ ನಿಲುವನ್ನು ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷ ಜೆಪಿ ಸುಧಾಕರ್ ಅವರು ವ್ಯಕ್ತಪಡಿಸಿದರು. ಜಿಲ್ಲೆಯ ಪ್ರತಿಭಾನ್ವಿತರಿಗೆ ನೀಡುತ್ತಿದ್ದ ಪುರಸ್ಕಾರದ ಜೊತೆಯಲ್ಲಿ ಇನ್ನುಳಿದಂತೆ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಸೌಲಭ್ಯ, ನಿರುದ್ಯೋಗಿ ಯುವಕರಿಗೆ ತರಬೇತಿಯೊಂದಿಗೆ ಉದ್ಯೋಗ ಖಾತ್ರಿ ಸೌಲಭ್ಯ, ನಿರ್ಗತಿಕರಿಗೆ, ಅವಲಂಬಿತರಿಗೆ, ಸಂಕಷ್ಟಕ್ಕೆ ಸಿಲುಕಿದ್ದವರಿಗೆ ನೀಡುತ್ತಿದ್ದ ಸಾಂದರ್ಭಿಕ ನೆರವು ಇನ್ನಿತರೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಈ ಹಿಂದಿನಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮುಂದುವರಿಸಬೇಕೆಂದು ಮನವಿ ಮಾಡಿಕೊಳ್ಳಲಾಯಿತು. ಈ ಮನವಿಗೆ ಅಧ್ಯಕ್ಷರು ಸಮ್ಮತಿಸಿ ಭರವಸೆ ನೀಡಿರುವುದು ಜಿಲ್ಲೆಯ ಬಡ ಮತ್ತು ಪ್ರತಿಭಾವಂತ ಮಕ್ಕಳಿಗೆ ಹೊಸ ಆಸರೆ ದೊರೆಯುವಂತಾಗಿದೆ ಎಂದು ಡಾಕ್ಟರ್ ನಾಗೇಶ್ ನಾಯ್ಕ್ ಕಾಗಲ್ ಅಭಿಪ್ರಾಯಿಸಿದರು. ಈ ನಿಯೋಗದಲ್ಲಿ ವಿಎನ್ ನಾಯ್ಕ್ ಬೇಡ್ಕಣಿ, ಎಂಡಿ ನಾಯ್ಕ್ ಭಟ್ಕಳ, ಸುಭಾಷ್ ಚಂದ್ರ ನಾಯ್ಕ್ ಸುದ್ದಾಪುರ, ಡೀನ್ ಡಾಕ್ಟರ್ ಮೋಹನ್ ನಾಯ್ಕ್, ನಿವೃತ್ತ ಡಿಸಿಎಫ್ ಜೆಜಿ ನಾಯ್ಕ್ ಕುಮಟಾ, ಮಂಜುನಾಥ್ ಟಿ ನಾಯ್ಕ್ ಕಾನ್ಗೋಡ್, ನಾಗರಾಜ್ ಇಟಗಿ, ರೋಹಿತ್ ಇಟಗಿ, ಪ್ರತಿಷ್ಠಾನದ ಪೂರ್ಣೇಶ್ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿದ್ದಾಪುರ.